ಹಲೋ ಫ್ರೆಂಡ್ಸ್, ನಾನು ನಿಮಗೆ ವರ್ಲ್ಫುಲ್ ವಾಷಿಂಗ್ ಮಿಷಿನ್ ಬಗ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದು 7 kg. ಆಮೇಲೆ ಇದರಲ್ಲಿ 3 years ಕಂಪ್ಲೀಟ್ ವಾರಂಟಿ ಇರುತ್ತೆ, 10 years ಮೋಟ್ರ್ ವಾರಂಟಿ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಪೂರ್ತಿ ಅನ್ಬಾಕ್ಸ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ ಎರಡನ್ನೂ ತೋರಿಸ್ತೀನಿ. ಇದರಲ್ಲಿ ಇನ್ಸ್ಟಾಲ್ ಮಾಡುವಾಗ ಪೂರ್ತಿ ಅದರ ಡೀಟೇಲ್ಸ್ ಆಗಿ ಹೇಳಿದ್ದಾರೆ, ಅದನ್ನು ನೀವು ಕೇಳಿ ಫ್ರೆಂಡ್ಸ್. ಅದಾದ ತಕ್ಷಣ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾರ ಸರ್ವಿಸ್ ಬೇಕಾಯ್ತಪ್ಪ ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಬಂದು ನಿಮಗೆ ಇದು ಸರ್ವೀಸು ನಿಮಗೆ ಹುಬ್ಬಳ್ಳಿ ಸಮೀಪ ಇರುವಂಥ ಎಲ್ಲ ಪ್ಲೇಸ್ಗಳಿಗೂ ಇದು ಸರ್ವೀಸು ಸಿಗುತ್ತೆ. ಅಂದರೆ ಸುತ್ತಮುತ್ತ ಇರುವಂಥ ಹಳ್ಳಿ ಇರ್ಬೋದು ಮತ್ತು ನವಲಗುಂದ, ನರಗುಂದ, ಧಾರವಾಡ, ಹುಬ್ಬಳ್ಳಿ ಈ ಎಲ್ಲ ನಿಮಗೆ ಸರ್ವಿಸ್ ಕೊಡ್ತಾರೆ. ಮತ್ತು ನಿಮಗೆ ಮಷೀನ್ ಬಾಯ್ ಮಾಡಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಲಿಂಕ್ದಲ್ಲಿ ಕ್ಲಿಕ್ ಮಾಡಿದರೆ ನೀವು ಬಾಯ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಇನ್ಸ್ಟಾಲ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾರೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಮೆಂಟ್ ಬರೆಯೋದನ್ನು ಮರೆಯಬೇಡಿ ಫ್ರೆಂಡ್ಸ್. ನಾಳೆ ಶುಕ್ರ ಐತೆ, ಅಲ್ಲೇ ಪೂಜೆ ಮಾಡಿ ಹೌದು ಕವರ್ ಅದೇ. जगह सर वायर ಅದು ಸ್ಟಿಕ್ ಇದು ನೋಡ್ರಿ, ಬ್ಲೂ ಸ್ಟಿಕ್, ಬ್ಲೂ ಕೆಳಗೆ ನಿಮ್ಮ ಕಾಲಂತೇಳಿ ಅದು ತೆಗಿತಾರ, ಅಲ್ಲೇ ಏನಾಗೋದಿಲ್ಲ. ಇಲ್ಲ ಕವರ್ ಬಿಟ್ಟಿಲ್ಲ. ಪೈಪ್ ಸಣ್ಣದಾಗಿಲ್ಲ, ಇನ್ನೂ ಬಿಚ್ಚಬೇಕು. ಪವರ್ ಆನ್ ಮಾಡ್ಕೊಳೋದು ಇದೆ, ಆಫ್ ಮಾಡ್ಕೊಳೋದು ಇದೆ ರೀ. ಮೊದಲು ಏನೈತೆ ನೋಡ್ರಿ, 7 kg ಐತೆ ಸರ್. ಇದ್ರದಾಗ ನೀವು 5 ಜೋಡಿ ಮಟ್ಟ ಬಟ್ಟೆ ಹಾಕೋಬಹುದು. 5 ಪ್ಯಾಂಟ್, 5 ಶರ್ಟ್, ಜೀನ್ಸ್ ಪ್ಯಾಂಟ್, ಜೀನ್ಸ್ ಶರ್ಟ್ ಇದ್ರೆ 5 ಜೋಡಿ ಮಟ್ಟ ಹಾಕೋಣ ಸರ್. ಆಮೇಲೆ ಸಾಡೀಸ್ ಇದ್ರೆ 5 ಜೋಡಿ ಮಟ್ಟ ಸಾಡೀಸ್ ಹಾಕೋಣ ಸರ್. ಬೆಡ್ಶೀಟ್ ಇದ್ರೆ ದೊಡ್ಡದು 1 ಸರ್, ಸಿಂಗಲ್ ಇದ್ರೆ 2 ಸರ್. ಮೊದಲು ಇದು ಓಪನ್ ಮಾಡ್ತಿರಲ್ಲ ಸರ್, ಈ ಜಾಗದಲ್ಲೇ ಪೌಡರ್ ಹಾಕೋಣ ಸರ್. ಇಲ್ಲೇ ಐತೆ ನೋಡ್ರಿ, ನೀವು 70% ಹಾಕೋಣ ಸರ್ ಪೌಡರ್. ಇಲ್ಲೇ 30% ಪೌಡರ್ ಹಾಕೋಣ ಸರ್. ಇಲ್ಲೇ ಏನೈತೆ ನೋಡ್ರಿ ಸರ್, ಲಿಕ್ವಿಡ್ ಆಗಬೇಕಂದ್ರೆ ಲಿಕ್ವಿಡ್ ಇಲ್ಲೇ ಹಾಕೋಣ ಸರ್. 70%, 30% ಇಲ್ಲೇ ಹಾಕೋಣ ಸರ್. ಇಲ್ಲೇ ಮಿಡಲ್ ಐತಿ ಅಲ್ರಿ ಸರ್, ಮಿಡಲ್ ಏನು ಡ್ರೈ ಆಗೋ ಟೈಮ್ನಾಗ ಆಲಾ, ಬ್ಲೀಚ್, ಕಂಫರ್ಟ್ ಇಲ್ಲೇ ಹಾಕೋಣ ಸರ್. ಇದು ಕ್ಲೋಸ್ ಮಾಡ್ತಿರಲ್ಲ, ಕ್ಲೋಸ್ ಮಾಡಿದ ಮೇಲೆ ಪವರ್ ಆನ್ ಮಾಡ್ತೀರಿ ಸರ್. ನೀವು ಪವರ್ ಆನ್ ಮಾಡಿದ್ರೆ ಏನೈತೆ ನೋಡ್ರಿ ಸರ್, 3 ತಾಸು 30 ನಿಮಿಷ ಬಂದು ಸರ್ ಟೈಮಿಂಗ್. ಇದು ಆಪ್ಷನ್ ಇದ್ರದಾಗ ಐತಿ, ಸ್ಯಾನಿಟೈಸರ್ದಾಗ ಐತಿ ಸರ್. ಇದು ಕಾಟ ಏನೈತೆ ನೋಡ್ರಿ, ಸ್ಯಾನಿಟೈಸರ್ದಾಗ ಐತಿ ಸರ್. ಆಮೇಲೆ RPM ಏನೈತೆ ಅಂದ್ರೆ ಸರ್, 1200 RPM ಅಂದ್ರೆ ಏನು ಸರ್, ಸ್ಪಿನ್ನಿಂಗ್ ಆಗಿ ಜೋರಾಗಿ ತಿರುಗೋದ ಇದು ಸರ್. ರೊಟೇಷನ್ ಸ್ಪೀಡ್ ರೊಟೇಷನ್ RPM ಅಂದ್ರೆ ನಿಮಗೆ
ಸ್ಯಾನಿಟೈಸರ್ ಅಂದ್ರೆ ಯಾವ್ದು ಅರ್ಬಿ ಬರ್ತಾವ ಅಂದ್ರೆ ಸರ್ ಜಾಕೆಟ್, ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಸರ್, ಜಾಕೆಟ್ ಆಗಲಿ, ಜಾಕೆಟ್ ಪ್ಯಾಂಟ್ ಆಗಲಿ, ಜಾಕೆಟ್ ಬೇರೆ ಜಾಕೆಟ್ ಆಗಲಿ, ಲೇಡೀಸ್ ಜಾಕೆಟ್ ಆಗಲಿ, ಲೇಡೀಸ್ ಜಾಕೆಟ್ ಪರ್ಸ್ ಆಗಲಿ, ಆಮೇಲೆ ಏನಿದಾವೆ ನೋಡ್ರಿ ಸರ್, ಅವು ಓನ್ಲಿ ಸ್ಮೆಲ್ ಹೊಡಿತಾವೆ ನೋಡ್ರಿ ಸರ್, ಕೆಟ್ಟದ್ದು ಸ್ಮೆಲ್ ಹೊಡಿತಾವೆ ನೋಡ್ರಿ. ಈಗ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಒಬ್ಬರು ಯಾರು ಸಿಗರೇಟ್ ಹೊಡೆದು ಬಂದಿರ್ತಾರೆ ಸರ್, ಆ ಜಾಕೆಟ್ ಕೂಡ ಸಿಗರೇಟ್ ಸ್ಮೆಲ್ ಬಂದಿರ್ತದೆ ನೋಡ್ರಿ ಸರ್. ಆ ಸಿಗರೇಟ್ ಸ್ಮೆಲ್ಲನ್ನು ಹೋಗ್ಬೇಕಂದ್ರೆ ನಿಮಗೆ ಏನು ಮಾಡ್ಬೇಕು ನೋಡ್ರಿ ಸರ್, ನೀವು ಸ್ಯಾನಿಟೈಸರ್ನಲ್ಲಿ ಇಡಬೇಕು. ಸ್ಯಾನಿಟೈಸರ್ನಾಗ ಇಟ್ಟರೆ ನಿಮ್ಗೆ ಇದು ನೀರು ತೊಗೊಳಂಗಿಲ್ಲ, ಏನು ತೊಗೊಳಂಗಿಲ್ಲ ಸರ್, ನೀರು ತೊಗೊಳಂಗಿಲ್ಲ, ನಿರ್ಮಾ ತೊಗೊಳಂಗಿಲ್ಲ, ಲಿಕ್ವಿಡ್ ತೊಗೊಳಂಗಿಲ್ಲ, ಏನು ತೊಗೊಳಂಗಿಲ್ಲ. ಇದರದಾಗ ಏನು ಇರ್ತದೆ ನೋಡ್ರಿ, ಒಂದು ಸ್ಪ್ರೇ ಇರ್ತದೆ ಸರ್. ಆ ಸ್ಪ್ರೇ ಏನಕ್ಕೆ ಕೆಲಸ ಮಾಡ್ತದೆ ಅಂದ್ರೆ ಅದೇನೈತೆ ನೋಡ್ರಿ, ನೀವು ಜಾಕೆಟ್ ಅದು ಸಿಗರೇಟ್ ಅಂದ್ರೆ ಏನದು ಇರಿಟೇಟಿಂಗ್ ಸ್ಮೆಲ್ ಇರ್ತದೆ ನೋಡ್ರಿ, ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತದೆ ಸರ್. ಅದು ಕ್ಯಾಪ್ಚರ್ ಮಾಡ್ಕೊಂಡು ಅದು ಹೊಸ ಸ್ಮೆಲ್ ಕಳಿಸ್ತೈತೆ ಸರ್ ನಿಮ್ಗೆ. ಕ್ಯಾಪ್ಚರ್ ಮಾಡ್ಕೊಂಡು ಏನೈತೆ ನೋಡ್ರಿ, ಅದ್ರದಾಗ ಸ್ಪ್ರೇ ಇರ್ತೈತಿ. ಆ ಸ್ಪ್ರೇ ಏನು ಮಾಡಿ ಹೊಸ ಸ್ಮೆಲ್ ಇನ್ಕ್ರಿಯೇಟ್ ಮಾಡ್ತೈತೆ ಸರ್. ಅದು ಸ್ಮೆಲ್ ಬರೋಕೆ ಕೊಡಂಗಿಲ್ಲ ಸರ್. ನೀವು ಕಂಫರ್ಟಬಲ್ ಏನು ಹಾಕ್ಬೋದು, ಏನು ಹಾಕೋಂಗಿಲ್ಲ ಸರ್ ಈ ಆಪ್ಷನ್ದಾಗ, ಏನೇನು ಹಾಕೋಂಗಿಲ್ಲ ಸರ್. ಓನ್ಲಿ ಏನು ಜಾಕೆಟ್ ಇರ್ತಾವೆ ನೋಡ್ರಿ, ವಾಶ್ ಮಾಡಕ್ಕೆ ಇರಂಗಿಲ್ಲ, ಏನು ಮಾಡಕ್ಕೆ ಇರಂಗಿಲ್ಲ ನೋಡ್ರಿ, ಓನ್ಲಿ ವಾಸನೆ ಏನು ಇರ್ತೈತೆ ನೋಡ್ರಿ, ಅದು ತೆಗೆದು ಸರ್ ಇದು ಆಪ್ಷನ್ ಸ್ಯಾನಿಟೈಸ್. ಇದು ಕಾಟ ಈಗ ಡೆಲಿಕೇಟ್ದಾಗ ಬರ್ತೈತೆ ಸರ್, ಡೆಲಿಕೇಟ್ ಆಪ್ಷನ್. ಡೆಲಿಕೇಟ್ ಆಪ್ಷನ್ದಾಗ ಏನೈತೆ ನೋಡ್ರಿ ಸರ್, ಟೈಮಿಂಗ್ ಬಂತು 1 ತಾಸು 10 ಮಿನಿಟ್ಸ್ ಬಂತು ಸರ್ ಟೈಮಿಂಗ್. ಇದರದಾಗ ಇದು ಇನ್ಬಿಲ್ಟ್ ಹೀಟರ್ ಇರುತ್ತೆ ಸರ್. ಹೀಟ್ ವಾಟ್ ಆಗಿನೂ ವಾಶ್ ಹಾಕಿತ್ತು ಸರ್. ಇದು ಇನ್ಬಿಲ್ಟ್ ಹೀಟರ್ ಅಂದ್ರೆ ಹೀಟ್ ಆಗಿನೂ ವಾಶ್ ಹಾಕಿತ್ತು ಸರ್. ಇನ್ಬಿಲ್ಟ್ ಹೀಟರ್ ಅಂದ್ರೆ ಟೆಂಪರೇಚರ್ ಸಿ ಅಂದ್ರೆ ಅದ ಸರ್. ಏನೈತೆ ನೋಡ್ರಿ, ಟೆಂಪರೇಚರ್ ಸಿ 30% ಬಂತು ಸರ್ ಡೆಲಿಕೇಟ್ದಾಗ. ಬೇಕಂದ್ರೆ ಜಾಸ್ತಿ ಇಟ್ಕೊಂಡು ಸರ್, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡು. ಟೆಂಪರೇಚರ್ ಬೇಕಂದ್ರೆ ಇಟ್ಕೊಂಡು ಸರ್ 20 ಬಿಸಿನೀರ್ಲಿಂತ್ರ ವಾಶ್ ಹಾಕಿ ಸರ್. ಬಿಸಿನೀರ್ಲಿಂತ್ರ ವಾಶ್ ಹಾಕಿ. ಯಾವ್ದು ಡೆಲಿಕೇಟ್ ಸರ್. ಡೆಲಿಕೇಟ್ ಅಂದ್ರೆ ಟಿಕ್ಲಿ ಸಾರಿ, ಆಂಬ್ರಾಯ್ಡ್ ಸಾರಿ, ರೇಷ್ಮೆ ಸಾಡಿ, ನಾಜುಕ್ ಸಾಡಿ ಇರ್ತಾವ ನೋಡ್ರಿ. ರೇಷ್ಮೆ ಸಾಡಿ ಈಗ ಕಾಸ್ಟ್ಲಿ ಮದ್ವಿಗೆ ಹಾಕೊಂಡು ಟಿಕ್ಲಿ ಸಾರಿ, ಆಂಬ್ರಾಯ್ಡ್ ಸಾಡಿ, ರೇಷ್ಮೆ ಸಾಡಿ ಇರ್ತಾವಲ್ಲ, ಹಾ ಇದೈತು ನೋಡ್ರಿ ಕಾಟ ಡೆಲಿಕೇಟ್ದಾಗ ಬಂತ್ರಿ. ಎಷ್ಟು ಬಂತ್ರಿ? 1 ತಾಸು 10 ಮಿನಿಟ್ಸ್. ಟೆಂಪರೇಚರ್ ಸಿ ಬಂತ್ರಿ 30. ಬೇಕಂದ್ರೆ ಇಡೋಬಹುದು, ಇಲ್ಲಾಂದ್ರೆ ನಮ್ಮ ತಣ್ಣೀರಿಂದ ವಾಶ್ ಮಾಡ್ಬೇಕಂದ್ರೆ ಕ್ಯಾನ್ಸಲ್. ಮೈನಸ್ ಬಂದ್ರೆ ಕ್ಯಾನ್ಸಲ್. ಹೀಟ್ ಬ್ಯಾಡ್ ಅಂದ್ರೆ ರ್ಯಾಪಿಡ್ ಎಷ್ಟು ಅಂದ್ರೆ ಸಾರಿ RPM ಅಂದ್ರೆ ನಿಮ್ಗೆ ಸ್ಪಿನ್ನಿಂಗ್ ರೊಟೇಷನ್ 600 ಬಂದಿದ್ರಿ. 600 ಡೆಲಿಕೇಟ್ ಇರ್ತೈತಿ ಸರ್. ಸಾಡೀಸ್ ಇರ್ತಾವ ಹರಿಬ್ಯಾರ್ದಂದ್ರೆ 600 ಬರ್ತದೆ ಸರ್. 800 ಮಟ್ಟ ಲಾಸ್ಟ್ ಹಿಡಿಬೋದು ಸರ್. 800 ಮಟ್ಟ ಲಾಸ್ಟ್. 800 ಹಿಡಿಯಾಕುದ್ರಿ ಅಂದ್ರೆ ಬರೋದಿಲ್ಲ ಸರ್ ನಿಮ್ಗೆ. 600 ಚಾಲು ಆಕೈತಿ. 600, 700, 800 ಮಟ್ಟ ಹಿಡ್ಕೋಬೋದು ಸರ್. ಕಾಟನ್ ಅಂತ ಅರ್ಬಿಗೆ ಎಷ್ಟು ಬಂತು ಸರ್ ಟೈಮ್? 2:10 ತಾಸು ಬಂತು ಸರ್. ಟೆಂಪ್ರೇಚರ್ ಎಷ್ಟು ಬಂತು ಸರ್? 40 ಬಂತು. 50 ಮಾಡ್ಕೋಬಹುದು, 60 ಮಾಡ್ಕೋಬಹುದು, 70 ಮಾಡ್ಕೋಬಹುದು. ಕಾಟನ್ 70 ಮಾಡ್ಕೋಬಹುದು, 80 ಮಾಡ್ಕೋಬಹುದು. 80 ಅಂದ್ರೆ ಇನ್ಬಿಲ್ಟ್ ಹೀಟರ್ ಸರ್. ಇದು ಇನ್ಬಿಲ್ಟ್ ಹೀಟ್ ಮಾಡಿ ವಾಶ್ ಮಾಡ್ಕೊಬಿಡ್ತೈತೆ ನಿಮ್ಗೆ. 90 ಮಾಡ್ಕೋಬಹುದು. ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಟೈಮಿಂಗ್ ಎಷ್ಟು ಬರ್ತೈತೆ ಸರ್? 1 ತಾಸು 18 ನಿಮಿಷದಾಗ ನಿಮ್ಗೆ ಸೋಕ, ವಾಶ್, ರಿನ್ಸ್, ಡ್ರೈ ಏನೈತಿ ನೋಡ್ರಿ ಎಲ್ಲ ಮಾಡಿ ಕೊಡ್ತೈತಿ. ತಣ್ಣ ನೀರ್ಲಿಂತ್ರ ವಾಶ್ ಆಕೈತಿ. ಥಂಡಿ ನೀರ್ಲಿಂತ್ರ ವಾಶ್ ಆಕೈತಿ ಸರ್. RPM ಎಷ್ಟು ಬಂತು ಸರ್? 1200. ಕಾಟನ್ ಅಂತ ಅರ್ಬಿ ಇರ್ತಾವಲ್ಲ ಸರ್, ಅದಕ್ಕೆ ಏನೈತಿ ನೋಡ್ರಿ 1200 ಬರ್ತೈತಿ ರೀ. ಜಾಸ್ತಿ ಏನ್ ಮಾಡ್ತೈತಿ ನೋಡ್ರಿ, ಡ್ರೈ ಮಾಡಿ ಕೊಡ್ತೈತಿ ಅರ್ಬಿ ಸರ್. ಈಕೋ ಕಾಟನ್ ಅಂತ ಅರ್ಬಿಗೆ 3 ತಾಸು 30 ಮಿನಿಟ್ಸ್ ಟೈಮ್ ಬಂತು. ಟೆಂಪ್ರೇಚರ್ ಬಂತ್ರಿ ಸರ್ 40. ಬೇಕಂದ್ರೆ ಇದು ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ ಸರ್. ಇದ್ರದಾಗ ಇನ್ಬಿಲ್ಟ್ ಏನೈತಿ ನೋಡ್ರಿ, ಹೀಟ್ ಆಗಿನೂ ವಾಶ್ ಆಕೈತಿ ಸರ್. ಈಕೋ ಕಾಟನ್ ಇದೇನೈತಿ ನೋಡ್ರಿ, ನಿಮ್ಗೆ ಇದು ಇನ್ಬಿಲ್ಟ್ ಆಗಿನೂ ಮಾಡಿ ಕೊಡ್ತೈತಿ. RPM ಬಂದ್ ಸರ್ 1000. ಬೇಕಂದ್ರೆ 1200 ಮಟ್ಟ ಇಟ್ಕೋಬಹುದು ಸರ್ ನೀವು. 1200 ಮಟ್ಟ RPM ಇಟ್ಟು ಏನೈತಿ ನೋಡ್ರಿ ಸ್ಟಾರ್ಟ್ ಮಾಡ್ಬೋದು ಸರ್. ಇಲ್ಲಿ ಸ್ಟಾರ್ಟ್ ಕೊಟ್ಟಲ್ಲ ನೀವು, ಸೋಕ, ವಾಶರ್, ಇನ್ಸಲ್ಟ್ರ ಎಲ್ಲ ಆಟೋಮೆಟಿಕ್ ಮಾಡಿ ಕೊಡ್ತೀವಿ ಸರ್. ಈಗ ಡೈಲಿ ಅಂತ ಅರ್ಬಿ ಸರ್. ಡೈಲಿ ಅಂತ ಅವ್ರಿಗೆ ನೀವು ಪ್ಯಾಂಟ್, ಶರ್ಟ್, ಸಾಡೀಸ್ ಮಿಕ್ಸ್ ಏನೈತಿ 5 ಜೋಡಿ ಮಟ್ಟ ಏನೈತಿ ನೋಡ್ರಿ ಬಟ್ಟೆ, ಅದು ಹಾಕೊಂಡ್ರಲ್ಲ ಎಷ್ಟು ಬಂತು ಸರ್ ಟೈಮಿಂಗ್? 1 ತಾಸು 1.5 ತಾಸು ಬಂತು ಸರ್. 1.5 ತಾಸ್ದಾಗ ನೀವು ಟೆಂಪ್ರೇಚರ್ ಸಿ ಎಷ್ಟು ಆಗಿರುತ್ತೆ? 45 ಸರ್. ಕ್ಯಾನ್ಸಲ್ ಮಾಡಿದ್ರೆ ಏನೈತಿ ನೋಡ್ರಿ ಸರ್, 1 ತಾಸು 6 ಮಿನಿಟ್ಸ್ ಬಂತು ಸರ್. ಟೈಮಿಂಗ್ ಏನು ಟೆಂಪ್ರೇಚರ್ ಸಿ ಎಷ್ಟು ಜಾಸ್ತಿ ಇಡ್ತೀರಿ ನೀವು ಅಷ್ಟು ಟೈಮಿಂಗ್ ಜಾಸ್ತಿ ಹಾಕೊಂಡು, ಟೆಂಪ್ರೇಚರ್ ಸಿ ಎಷ್ಟು ಕ್ಯಾನ್ಸಲ್ ಮಾಡ್ತೀರಿ ನೀವು ಅಷ್ಟು ಟೈಮಿಂಗ್ ಕಡಿಮೆ ಹಾಕೊಂಡು ಹೋಗ್ತೈತೆ ಸರ್. ಈಗ 1 ತಾಸು 6 ಮಿನಿಟ್ಸ್ ಬಂತು ಸರ್. ಅದು ಡೈಲಿ ವಾಶ್ ಸರ್. ಇದು ಡೈಲಿ ವಾಶ್ ಅಂದ್ರೆ ಪ್ಯಾಂಟ್, ಶರ್ಟ್, ಸಾಡೀಸ್ ಒಂದು 5 ಜೋಡಿ ಮಟ್ಟ ಬಟ್ಟೆ ಹಾಕೋಬಹುದು. ನೀರದ ಆಟೋಮೆಟಿಕ್ ಚಾಲು ಎಲ್ಲ ಆಟೋಮೆಟಿಕ್ ಚಾಲು ಮಾಡುತ್ತೆ. ಚಾಲು ಇಟ್ಬಿಡೋದು. ಏನೈತಿ ನೋಡ್ರಿ ಸರ್, 1 ತಾಸು 6 ಮಿನಿಟ್ಸ್ದಾಗ ನಿಮ್ಗೆ ಸ್ಟಾರ್ಟ್ ಮಾಡಿದ್ರಲ್ಲ ನೀವು ಸೋಕ, ವಾಶರ್, ಇನ್ಸಲ್ಟ್ರೆ ಇದ್ರದಾಗ RPM ಏನೈತಿ ನೋಡ್ರಿ ಸರ್ 1000 ಆಗಿರ್ತೈತಿ. 1200 ಬೇಕಂದ್ರೆ 1200 ಮಟ್ಟ ಇಟ್ಕೋಬಹುದು ಸರ್. ಏನ್ರಿ ಅದು? RPM ಸ್ಪಿನ್ ರೊಟೇಷನ್ ಜಾಸ್ತಿ. ಉಲನ್ ಸರ್.
ಉಲನ್ ಅಂದ್ರೆ ನೀವು ಶೂಟರ್ ಶಾಲ್ ಬರ್ತೈತಲ್ಲ ಸರ್, ಆ ಬಟ್ಟೆ ಕೂಡ ಹಾಕೋಬಹುದು. ಆ ಬಟ್ಟೆ ಕೂಡ ಏನೈತೆ ನೋಡ್ರಿ 55 ನಿಮಿಷ ಟೈಮ್ ಬರ್ತೈತೆ ಸರ್. ಟೆಂಪರೇಚರ್ ಸಿ ಎಷ್ಟು ಬರ್ತೈತೆ 40 ಬರ್ತೈತೆ ಸರ್. ಕ್ಯಾನ್ಸಲ್ ಮಾಡಿದ್ರು ಟೈಮ್ ಎಷ್ಟೈತಿ ನೋಡ್ರಿ ಸರ್, ಅಷ್ಟೇ ಇರ್ತೈತಿ, 55 ನಿಮಿಷ ಇರ್ತೈತಿ. RPM ಏನೈತೆ ನೋಡ್ರಿ 800 ಮಟ್ಟ ಇರ್ತೈತೆ ಸರ್. 800 ಮಟ್ಟ ಲಾಸ್ಟ್ ಸರ್ RPM ಸ್ಪಿನ್ ರೊಟೇಷನ್. ಹೆಚ್ಚಿಡು ಚಲೋ ಕಡಿಮೆ RPM ನೀವು ದಪ್ಪಾರಿಗೆ ಹೆಚ್ಚು ಇಡೋದು ಚಲೋ ಸರ್. ಸಾಡೀಸ್ ಐಟಮಿಗೆ ಕಮ್ಮಿ ಇಡೋದು ಚಲೋ ಸರ್. ಆಕ್ಟಿವ್ ವೇರ್ ಅಂದ್ರೆ ನೀವು ಸ್ಪೋರ್ಟ್ಸ್ ಅಂತ ಬಟ್ಟೆ ಇರ್ತಾವ ನೋಡ್ರಿ ಸರ್. ಸ್ಪೋರ್ಟ್ಸ್ ಅಂತ ಬಟ್ಟೆಗೆ ಏನೇನು ನೋಡ್ರಿ ಸರ್, 1 ತಾಸು 20 ನಿಮಿಷ ಟೈಮ್ ಬಂತು ಸರ್. RPM ಬಂದು ಟೆಂಪರೇಚರ್ ಸಿ ಬಂತು 20 30 ಮಟ್ಟ ಇಟ್ಕೋಬಹುದು. 30 ಕ್ಯಾನ್ಸಲ್ 40 ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್ ನೀವು 1 ತಾಸು 20 ನಿಮಿಷ ಹಾಕಿರ್ತಾರೆ. ಇದರದಾಗ ಟೈಮಿಂಗ್ ಕಡಿಮೆ ಆಗಂಗಿಲ್ಲ ಸರ್. ಮತ್ತೇನು RPM ಐತೆ ನೋಡ್ರಿ ಸರ್, RPM 800 ಆನ್ ಹಾಕಿರ್ತದೆ ಸರ್. 1000 ಮಟ್ಟ ಲಾಸ್ಟ್ ಬರ್ತದೆ ಸರ್ RPM. ಡ್ರಮ್ ಕ್ಲೀನ್ ಅಂದ್ರೆ ನೀವು 4 ತಿಂಗಳಕ್ಕೊಮ್ಮೆ 5 ತಿಂಗಳಕ್ಕೊಮ್ಮೆ ಏನಿರ್ತೈತೆ ನೋಡ್ರಿ ಸರ್, ಡ್ರಮ್ ಕ್ಲೀನಿಂಗ್ ಮಾಡ್ರೋ ಇದಿರ್ತೈತೆ ಸರ್. ಏನು 4 ತಿಂಗಳಕ್ಕೊಮ್ಮೆ ಎಲ್ಲ ಅರ್ವಿ ವಾಶ್ ಆಗಿ ಅದರದಾಗ ಗುಂಜ ರಾಡಿ ಎಲ್ಲ ಏನು ಸಿಕ್ಕೊಂಡಿರ್ತೈತೆ ಸರ್ ಡ್ರಮ್ದಾಗ. ಅದರದಾಗ ಏನೈತೆ ನೋಡ್ರಿ ಡ್ರಮ್ ಪೌಡ್ರ್ ಸ್ಕೇಲ್ಗೋನ್ ಪೌಡರ್ ಬರುತ್ತೆ ಸರ್. ಇಲ್ಲೇನ ಹಾಕೋಣ ಸರ್, 70% ಕಡೆ 30% ಕಡೆ ಹಾಕೊಂಡು ಸ್ಟಾರ್ಟ್ ಮಾಡಿಬಿಟ್ರಲ್ಲ, ಖಾಲಿ ಡ್ರಮ್ ವಾಶ್ ಸ್ಟಾರ್ಟ್ ಮಾಡ್ಬೇಕು. ಇದೇನೈತೆ ನೋಡ್ರಿ ಸರ್, ಇದರದಾಗ ಅರ್ಬಿ ಹಾಕೋದಿಲ್ಲ ಸರ್. ಅವಾಗ ಡ್ರಮ್ ವಾಶ್ದಾಗ ಏನೈತೆ ನೋಡ್ರಿ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ, ಡ್ರಮ್ ಕ್ಲೀನಿಂಗ್ ಮಾಡಿ ಕೊಡ್ತೀವಿ ಸರ್. ನಿಮ್ದ ಡ್ರಮ್ದಾಗ ಏನು ರಾಡಿ ನೋಡ್ರಿ, ಡ್ರಮ್ ಕ್ಲೀನ್ ಅಂತ ಒತ್ತು ಬಿಟ್ರೆ ಚಾಲೋ ಆಗುತ್ತೇನ್ರಿ ಅದೇನು? ಇಲ್ಲಿ ಡ್ರಮ್ ಕ್ಲೀನ್ ಕಾಟ ಇಲ್ಲೇ ಬರ್ಬೇಕು ಸರ್. ಡ್ರಮ್ ಕ್ಲೀನ್ ಅಂತ ಬರ್ತೈತಿ, ಸ್ಟಾರ್ಟ್ ಕೊಡ್ಬೇಕು ಸರ್. ಎಲ್ಲಿ ಸ್ಟಾರ್ಟ್ ಕೊಡ್ಬೇಕು? ಇಲ್ಲೇ ಇದೆ ಸ್ಟಾರ್ಟ್ ಮಾಡಿ ಯಾವ್ದು ಅದನ್ನ ಇಟ್ಕೊಂಡ್ರೆ ಸ್ಟಾರ್ಟ್ ಇದ್ದಾಗ ಕೊಡ್ಬೇಕ್ರಿ. ಡ್ರಮ್ ಕ್ಲೀನ್ ಮಾಡಿ ಕೊಡ್ತೀವಿ ಸರ್. ಸ್ಟೇನ್ ವಾಶ್ ಕಲೆ ಇರುವಂತ ಬಟ್ಟೆ, ಕಾಫಿ ಚಾ ಗಿರಿಸ್ ಏನಾರು ಬಿದ್ದು ಕಲೆ ಆಗಿರ್ತೈತೆ ನೋಡ್ರಿ ಸರ್, ಆ ಬಟ್ಟೆಗೆ ಏನೈತೆ ನೋಡ್ರಿ 3 ತಾಸು ಟೈಮ್ ಬರ್ತೈತೆ ಸರ್. ಆಮೇಲೆ ಅದಕ್ಕೆ ಏನೈತೆ ನೋಡ್ರಿ ಟೆಂಪರೇಚರ್ ಸಿ ಕಂಪಲ್ಸರಿ ಬರ್ತೈತೆ ಸರ್. ಸಾರಿ, ಅದರದಾಗ ಟೆಂಪರೇಚರ್ ಸಿ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಕ್ಯಾನ್ಸಲ್ ಮಾಡಿದ್ರು 3 ತಾಸ ಇರ್ತೈತೆ ಸರ್ ಟೈಮ್. RPM ಏನೈತೆ ನೋಡ್ರಿ 1200. ಸ್ಟೇನ್ ವಾಶ್ ಕಲೆ ಇರುವಂತ ಬಟ್ಟೆ, ಅದಕ್ಕೆ ಏನೈತೆ ನೋಡ್ರಿ RPM ನಿಮ್ಗೆ 1200 ಮಟ್ಟ ಇಟ್ಕೋಬಹುದು ಸರ್. ರ್ಯಾಪಿಡ್ 30 ಅಂದ್ರೆ ನಿಮ್ಗೆ 1 ತಾಸು 1.5 ತಾಸು ಜಾಸ್ತಿ ಟೈಮ್ ಆಯ್ತು. ನಮ್ಗೆ ಸ್ವಲ್ಪ 30 ನಿಮಿಷನಾಗ ವಾಶ್ ಮಾಡಿ ಕೊಡೋದು. ಡೈಲಿ ಅಂತವ್ರ ಅರ್ಬಿ ನೀವು 30 ನಿಮಿಷನಾಗ ವಾಶ್ ಮಾಡಿ ಮಾಡ್ಬೋದು ಸರ್. ಏನೈತೆ ನೋಡ್ರಿ ಸರ್, ಅರ್ಬಿ ಹಾಕೊಂತೀರಿ, ಅರ್ಬಿ ಮಾಡಿ ಸ್ಟಾರ್ಟ್ ಮಾಡಿದ್ರಲ್ಲ ನೀವು, ಡೈಲಿ ಅಂತ ಅರ್ಬಿ ನಿಮ್ಮ 30 ನಿಮಿಷನಾಗ ವಾಶ್ ಮಾಡಿ ಕೊಡ್ತೀರಿ ನಿಮಗೆ. ಬೇಬಿ ಕೇರ್ ಬೆಡ್ ಅಂಡ್ ಬಾತ್ ಅಂದ್ರೆ ಬೆಡ್ಶೀಟ್ ಅಂಡ್ ಏನಿರ್ತೈತೆ ನೋಡ್ರಿ ಸರ್, ಅದಕ್ಕೆ ಟೈಮ್ 2 ತಾಸು 20 ನಿಮಿಷ ಬಂತು ಸರ್. RPM ಎಷ್ಟು ಬಂದು 60 ಬಂತು. ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್ ನಿಮ್ಗೆ 1 ತಾಸು 35 ನಿಮಿಷ. 1 ತಾಸು ಎಷ್ಟು ಹೋಗ್ತೈತೆ ಇದು ತಿಂಗಳಕ್ಕೆ 60 ರೂಪಾಯಿ ಹೋಗ್ತೈತೆ ಸರ್. 1 ತಾಸು 30 ನಿಮಿಷ. ಹಾಂ ರೀ, RPM ಐತೆ ನೋಡ್ರಿ 1200 ರೂಪಾಯಿ ಬರ್ತೈತಿ. ಬೇಬಿ ಕೇರ್ ಅಂದ್ರೆ ನಿಮ್ಗೆ ಸಣ್ಣಂತಾವ ಮಕ್ಕಳ ಬಟ್ಟೆ ಅಂದ್ರೆ ನಿಮ್ಗೆ 6 ಜೋಡಿ ಮಟ್ಟ ಹಾಕೋಬಹುದು ಸರ್ ಮಕ್ಕಳ ಬಟ್ಟೆ. ಅದಕ್ಕೆ ನೋಡ್ರಿ 1 ತಾಸು 25 ನಿಮಿಷ. RPM ಬಂತು ನಿಮ್ಗೆ 1000 ಮಟ್ಟ RPM ಬರ್ತೈತ್ರಿ. ಸಣ್ಣ ಮಕ್ಕಳಂತ ಬಟ್ಟೆ ಇರ್ತಾವಲ್ರಿ. ಟೆಂಪರೇಚರ್ ಸೇರಿ ನಿಮ್ಗೆ 40 ಬರ್ತೈತೆ. ಬೇಕಂದ್ರೆ ಕ್ಯಾನ್ಸಲ್ ಮಾಡ್ಕೋಬೋದು. ಬೇಬಿ ಹ್ಯಾಂಗ್ ಬೆಡ್ಡಿಂಗ್ ಹ್ಯಾಂಗ್ ಕರ್ಟನ್ ಅಂತಾವ ವೆಡ್ಡಿಂಗ್ ಅಂತಾವ ಇರ್ತಾವ ನೋಡ್ರಿ. ಅದಕ್ಕೆ ನಿಮ್ಗೆ 1.5 ತಾಸು ಆನ್ ಆಕೈತೆ ಸರ್ ಟೈಮ್. ಅದು ಟೆಂಪರೇಚರ್ ಸಿ ಬರ್ತೈತಿ 30 ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ 1.5 ತಾಸು ಇರ್ತೈತೆ ಸರ್. RPM ನಿಮ್ಗೆ 1200 ಬರ್ತೈತೆ ಸರ್. ರಿನ್ಸ್ ಪ್ಲಸ್ ಸ್ಪಿನ್ ಅಂದ್ರೆ ಸರ್ 3-4 ಜೋಡಿ ಹೊರಗೆ ತೊಳೆದಿರ್ತೀರಿ ನೀವು ಬಟ್ಟೆ. ಒಂದ್ಸಲ ಮಷಿನ್ದಾಗ ಏನೈತೆ ನೋಡ್ರಿಪ್ಪ, ಸ್ವಲ್ಪ ರಾಡಿದಾವು ಮಷಿನ್ದಾಗ ವಾಶ್ ಮಾಡಿ ಒಂದ್ಸಲ ಡ್ರೈ ಮಾಡ್ಬೇಕಂದ್ರೆ ನಿಮ್ಗೆ ಒಂದ್ಸಲ ಮಷಿನ್ದಾಗ ವಾಶ್ ಮಾಡಿ ಒಂದ್ಸಲ ಮಷಿನ್ದಾಗ ಡ್ರೈ ಮಾಡಿ ಕೊಡ್ತೀವಿ. 15 ನಿಮಿಷ ರಿನ್ಸ್ ಮಾಡ್ತಿದ್ವಿ, 15 ನಿಮಿಷ ಡ್ರೈ ಮಾಡಿ ಕೊಡ್ತಿದ್ವಿ. ಯಾವ್ದ್ರದು? ರಿನ್ಸ್ ಪ್ಲಸ್ ಡ್ರೈ. ಓನ್ಲಿ ಸ್ಪಿನ್ ಡ್ರೈನ್ ಅಂದ್ರೆ 3-4 ಜೋಡಿ ಹೊರಗೆ ತೊಳೆದಿರ್ತೀರಿ ನೀವು. 3-4 ಜೋಡಿ ಹೊರಗೆ ತೊಳೆದಿರ್ತೀರಿ ಮಷಿನ್ದಾಗ. ಓನ್ಲಿ ಡ್ರೈ ಮಾಡೋದೈತೆ ಅಂದ್ರೆ ಏನೈತೆ ನೋಡ್ರಿ, ಅರ್ಬಿ ಹಾಕಿ ಸ್ಟಾರ್ಟ್ ಮಾಡಿದ್ರಲ್ಲ ನೀವು 10 ನಿಮಿಷನಾಗ ನಿಮ್ಮನ್ನ ಡ್ರೈ ಮಾಡಿ ಕೊಡ್ತೀವಿ ಸರ್. 80% ಡ್ರೈ ಮಾಡ್ತೈತಿ. 1 ತಾಸು ಏನೈತೆ ನೋಡ್ರಿ ಹೊರಗೆ ಹಾಕಿದ್ರೆ ಬಿಟ್ಟರೆ ಒಣಗಿ ಬಿಡ್ತಾವೆ ಸರ್ ಅರ್ಬಿ. ಈಗ ನೀವು ಈ ಆಪ್ಷನ್ದಾಗ ಬಂದು ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಏನಾಯ್ತು ನೋಡ್ರಿ ಈ ಥರ ಲಾಕ್ ಕುಂದ್ರಿ ಸರ್. ಈ ಥರ ಲಾಕ್ ಅಂದ್ರೆ ಡೋರ್ ಲಾಕ್ ಸರ್. ಡೋರ್ ಲಾಕ್ ಕುಂದ್ ಬಿಡ್ತೈತೆ ಸರ್. ಸಣ್ಣ ಮಕ್ಕಳ ಇಕ್ಕಳಾಗಲಿ ತೆಗೆದು ಮುಖ ಇಕ್ಕ ಹಾಕ್ತಾರಲ್ರಿ. 2 ಇಯರ್ಸ್ ಏನೈತೆ ನೋಡ್ರಿ ಪೂರಾ ಪಾರ್ಟ್ ವಾರಂಟಿ ಇರ್ತೈತೆ ಸರ್. 10 ಇಯರ್ಸ್ ಏನೈತೆ ನೋಡ್ರಿ ಫಾರ್ ಮೋಟರ್ ವಾರಂಟಿ ಇರ್ತೈತೆ ಸರ್. ಪಾರ್ಟ್ ಇದು ಏನೈತೆ ನೋಡ್ರಿ ಸರ್, ಇಲಿ ಆಮೇಲೆ ಕಾಕ್ರೋಚ್ ಹೋಗಿ ಕಡಿದೆಲ್ಲ ನಿಮ್ಗೆ ವಾರಂಟಿದಾಗಿದ್ರು ಕ್ಲೇಮ್ ಆಗೋದಿಲ್ಲ ಸರ್. ನಾಳೆಗೆ ಚಾರ್ಜೇಬಲ್ ಬೇಸ್ ಆಗ್ತೈತಿ. ಹಿಂಗೆ ತಿರ್ಗೋಸೋದು ಸರ್. ಹಿಂಗೆ ಐತಲ್ರಿ
3D ಚೇನ್ ಐತೆ ಪೈನ ಪಿನ್ ಎಲ್ಲ ಅದ್ರಾಗ ಇಲ್ಲೇ ಸಿಕ್ಕೊಂಡಿರ್ತಾವ ಸರ್. ಇಲ್ಲಿ ನಿಮ್ಗೆ ಕಾಯಿನ್ ಪಿನ್ ಸಿಗ್ತಾವ್ರಿ. ಇದರದ್ದು ಸರ್ವಿಸ್ ಏನು ನೋಡ್ರಿ ಸರ್, ಇಲ್ಲಿ ಆಮೇಲೆ ಕಾಪರ್ ಏನಾರ ಅಡ್ಡಾಡಿ ಏನು ಹಿಡಿತ ಏನು ಮಾಡಿದ್ರಲ್ಲ ಸರ್, ನಿಮಗೆ ವಾರಂಟಿ ಬೇಸ್ ಆಗೋದಿಲ್ಲ ಸರ್, ನಿಮಗೆ ಚಾರ್ಜೇಬಲ್ ಬೇಸ್ ಆಗ್ತೈತೆ ಸರ್. ಅದು ನೋಡ್ಕೊಳ್ಳಾರ್ದು ಯೂಸ್ ಮಾಡಿರಿ ಸರ್ ಇದು ಮಷಿನ್. ಆಮೇಲೆ ಮತ್ತು ಫ್ರಿಜ್, ವಾಷಿಂಗ್ ಮಿಷಿನ್, ಆಮೇಲೆ ಮೈಕ್ರೋನ AC ಅಂಥವು ಏನಾರು ಪ್ರಾಡಕ್ಟ್ ಇರಲಿ ಸರ್, ನಿಮ್ಮ ಕಡೆ ಯಾವ ಸರ್ವಿಸ್ ಇರಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಮ ಕಡೆ ಕೊಡ್ತಿದ್ದೀನಿ ಸರ್. ಅಂತ ಯಾವ್ದು ಇದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಸರ್, ನಾವು ಎಲ್ಲ ಥರ ಮಾಡೋ ರೆಡಿ